ಚನ್ನಪಟ್ಟಣ ಮತದಾರರು ಒಂದು ಗೆಲುವಿನ ತಂದುಕೊಟ್ಟಿದ್ದಾರೆ. ಅದನ್ನು ಅವರು ಗೌರವಿಸಬೇಕು. ಅದು ಬಿಟ್ಟು ಗೆಲುವಿನ ಮದದಿಂದ ಈ ದೇಶವನ್ನು ಆಳದಂಥ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ ಪೂಜ್ಯ ದೇವೇಗೌಡರನ್ನ ಮನೇಲಿರಿ ಅಂತಕ್ಕಂಥದ್ದು, ಕುಮಾರಣ್ಣವ್ರನ್ನ ರಣಯಡಿ ಅಂತಕ್ಕಂಥದ್ದು, ಇವ್ರಿಗೇನಾದ್ರು ಗೌರವ ತಂದು ಕೊಡುತ್ತಾ ಈ ಮಾತುಗಳಿಂದ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೇನೆ. ಕಾರಣ ಆದರೂ ಇಷ್ಟೇ, ಈ ದೇಶದಲ್ಲಿ ಇಂದಿರಾ ಗಾಂಧಿ ಅಂತ ಮಹಾನಾಯಕಿ, ರಾಜಕಾರಣದಲ್ಲಿ ಒಂದು ಮಾದರಿಯಾಗಿದ್ದಂಥ ವಾಜಪೇಯಿ ಅವರು, ನಮ್ಮ ಸರ್ವೋಚ್ಚ ನಾಯಕರಂಥ ದೇವೇಗೌಡರು, ಈ ಕಾಲಚಕ್ರ ರಾಜಕೀಯ ಕಾಲಚಕ್ರಲ್ಲಿ ಹಲವಾರು ಬಾರಿ ಗೆದ್ದಿದ್ದಾರೆ, ಹಲವಾರು ಬಾರಿ ಸೋತಿದ್ದಾರೆ. ಸನ್ಮಾನ್ಯ ಯೋಗೀಶ್ವರೇನು ಅದಕ್ಕೇನು ಹೊರತಲ್ಲ. ನಾವು ಕಂಡಂಗೆ ಎಷ್ಟು ಸಲ ಡುಮ್ಕಿ ಹೊಡೆದವರು ಅನ್ನೋದು ನಮಗೆ ಗೊತ್ತು. ಈಗ ನಿಖಿಲ್ ಅವರು, ನಾವು ಅವತ್ತು ಮಂಡ್ಯ ಜಿಲ್ಲೆಗೆ ಅನಿವಾರ್ಯವಾಗಿ ಲೋಕಸಭೆಗೆ ನಿಲ್ಲಿಸಿದ್ವಿ. ಅವತ್ತು ಎಲ್ಲೋ ಒಂದು ಕಡೆ ಶಾಸಕರನ್ನ, ಮಾಜಿ ಶಾಸಕರನ್ನ, ಮುಖಂಡರನ್ನ ಯಾರು ಒಬ್ಬರನ್ನ ಅಳ್ಳಾಡಿಸಿ ನೋಡೋಣ, ಅದು ಯಾವುದೇ ಎಡಬಿಟ್ಟು ದುಡ್ಡು ಸಿಕ್ತು ಅಂತೇಳಿ ಕೆಲವು ಟೈಮ್ MLAಗಳನ್ನ ಏನು ಮಧ್ಯವರ್ತಿಯಾಗಿ ವ್ಯಾಪಾರ ಮಾಡಿಸ್ಕೊಂಡ್ರೆ ಬಿಟ್ಟರೆ ನೀವು ಏನು ಅಷ್ಟು ಸುಲಭ ಏನ್ರಿ? ಎಲ್ರಿಗೂ ಪ್ರತಿಯೊಬ್ಬನಿಗೂ ಅವಧಿ ಆದಂಥ ತೂಕ ಸಿಸ್ಟಮ್ ಇದೆ. ಎಲ್ಲ ಬರೀ ದುಡ್ಡಿಂದಲೇ ನೀವು ಅಳ್ಳಾಡಿಸ್ತೀವಿ, ಇಂಥ ಲಘುವಾದ ಮಾತುಗಳನ್ನು ಮಾತಾಡೋದ್ರಿಂದ ದೊಡ್ಡ ಲೀಡ್ರ್ ಆಯ್ತೀವಿ ಅಂತಿದ್ರೆ ಅದು ನಿಮ್ಮ ಭ್ರಮೆ. ಒಂದು ಮಾತು, ಕೊನೆ ಮಾತು ಹೇಳ್ತಾ ಇದ್ದೀವಿ, ನಿಮ್ಮ ನಡವಳಿಕೆಗಳನ್ನು ಸರಿಪಡಿಸ್ಕೊಳ್ಳದೇ ಇದ್ದರೆ ನಾವು ಮಾತಾಡಿರೋದಿಲ್ಲ. ಗೌರವಾನ್ವಿತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನನ್ನ ಜೊತೆ ಲೋಕಸಭಾ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಿಸಿದಂಥ DK ಸುರೇಶ್ ಅವರು ನಿಮ್ಮ ಬಗ್ಗೆ ಮಾತಾಡಿರುವಂಥ ಪ್ರತಿಯೊಂದು ಮಾತಿನ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ. ನಾವೇ ಬಂದು ಬೀದಿಯಲ್ಲಿ ನಿಂತ್ಕೊಂಡು ನಿಮ್ಮನ್ನು ಹರಾಜಾಕುವಂಥ ಕೆಲಸವನ್ನು ಮಂಡ್ಯ ಜಿಲ್ಲೆಯ ನಮ್ಮ ರೈತರು ಕರ್ಕೊಂಬಂದು ಹೋರಾಟ ಮಾಡುವಂಥ ಕೆಲಸ ಮಾಡ್ತೀವಿ. ಇದು ಕೊನೆ ಆಗಬೇಕು. ದೇವೇಗೌಡರನ್ನ ಪ್ರಶ್ನೆ ಮಾಡುವಂಥದ್ದಾಗಲಿ, ಅದು ಆಕಾಶ ರೀ, ನೀನು ಎಷ್ಟೇ ನೀವು ಅದ್ರ ಬಗ್ಗೆ ಮಾತಾಡಿ ನಿನ್ನ ಮಕ್ಕೆ ಉಗುಳು ಬೀಳುತ್ತೆ. ಮಿಸ್ಟರ್ ಯೋಗೇಶ್ವರ್, ಇದು ಅರ್ಥ ಮಾಡ್ಕೊ, ನಿಮಗೆ ತಕ್ಕ ಪಾಠ ಕಲಿಸುವಂಥ ಕೆಲಸನ ನಾವೇ ನಿಂತು ಮಾಡಬೇಕಾಗುತ್ತೆ. ಹುಷಾರ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿಗೆ ಎಂಡ್ ಆಗಬೇಕು. ದೇವೇಗೌಡರು ಇವತ್ತು ಈ ರಾಜ್ಯದಲ್ಲಿ, ವಿಶೇಷವಾಗಿ ಕಾವೇರಿ ವಿಚಾರದಲ್ಲಿ ಯಾವ್ಯಾವ ಹಂತದಲ್ಲಿ ಹೋರಾಟ ಮಾಡಿದ್ದಾರೆ, ಈ ಜಿಲ್ಲೆಯ ಜನ ಮುಖಂಡರು ಅವ್ರಿಗೆ ಯಾವ ರೀತಿ ಸಾಥ್ ಕೊಟ್ಟಿದ್ದಾರೆ ಕಾವೇರಿ ವಿಚಾರದಲ್ಲಿ, ಮಾದೇಗೌಡರೇ ಹೇಳ್ತಿದ್ರು, ಇವರೊಬ್ಬರು ಇಲ್ದಿದ್ರೆ ನಮಗೆ ಇಷ್ಟೂ ನ್ಯಾಯ ಸಿಗ್ತಿರ್ಲಿಲ್ಲ ಪುಟ್ಟರಾಜು ಅಂತೇಳಿ. ಅದನ್ನು ತಿಳ್ಕೊಂಡವ್ರು ಈ ಜಿಲ್ಲೆ ಜನ. ಆ ಕಾರಣದಿಂದ ನೀವು ಗೌರವವಾಗಿ ಈಗೇನೋ ಹೋಗಿದ್ದೀರಿ, ನಿಮ್ಮ ಅಸ್ತಿತ್ವ ಹುಡಿಕೊಂಡು ಏನೋ ಕಾಂಗ್ರೆಸ್ ಸಾಂಪ್ರದಾಯಿಕ ಓಟ್ಗಳಿಂದ ಭಾಳ ಚುನಾವಣೆ ಗೆದ್ದಿದ್ದೀರಿ. ಅದೇ ಹೇಳೋದು. ಆಗ ಎಲ್ಲ ಕಡೆ ಆಗಿದೆ, ಅದೇನು ಬರೀ ಮುಸ್ಲಿಂ ಬೂತ್ಗಳಲ್ಲೇ ಆಗಿದೆ ಅಂತಕ್ಕಂಥದ್ದು ಏನಿಲ್ಲ. ನಾವು ಎಲ್ಲ ಕಡೆ ಭಾಳ ಚೆನ್ನಾಗಿ ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ. ಹಂಗಂತೇಳಿ ನೀವು ಏನು JDS ಮುಗಿಸೋರಂಗೆ ಮಾತಾಡ್ತಿರಲ್ಲ. ಈ ಪಾಪ ಯಡಿಯೂರಪ್ಪರು, ವಿಜೇಂದ್ರರು ಕಿರ್ಕೊಳ ಕೊಟ್ಬಿಟ್ರಂತೆ ರೋಡ್ ಹೋಗೋಕ್ಕೆ. ಇವರೇನೇನು ಮಾಡಿದ್ರು ಅಂತಕ್ಕಂಥದ್ದನ್ನು ಎಲ್ಲ ಬಂಡ್ಲು ಮಾಡಿ ಇಟ್ಕೊಂಡವ್ರೆ BJP ಅವರು. ಗೌರವವಾಗಿ ದೇವೇಗೌಡರ ಕುಟುಂಬದ ಬಗ್ಗೆ ಸರಿಯಾಗಿ ಮಾತಾಡೋದನ್ನು ಕಲೀರಿ. ಅಲ್ಲ ರೀ, ವಂಶ ಪರಂಪರೆ ರಾಜಕಾರಣ ಅಂತಿರಲ್ಲ, ನಿಮ್ಮದೇನು ನಿಮ್ಮ ಪಕ್ಷದಲ್ಲೇ ಈಗ ಹೋಗಿದೆಯಲ್ಲಪ್ಪ ನೀನು ಕಾಂಗ್ರೆಸ್ ಪಕ್ಷದಲ್ಲಿ.
ಲಿಸ್ಟ್ ಕೊಡ್ಲಾ, ಒಂದು 50 ಜನದ ಕೊಡ್ಲಾ?